ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕ್ವಿಸ್ ಕರುನಾಡು. ಕ್ವಿಸ್ ಕರುನಾಡು ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ಟಾಪಿಕ್ ಬಂದ್ಬಿಟ್ಟು ವಿಜ್ಞಾನಕ್ಕೆ ಸಂಬಂಧಿಸಿದಂಥ 50 ಪ್ರಶ್ನೆಗಳನ್ನ ನಾನು ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ. ಈ ಪ್ರಶ್ನೆಗಳು ಬಂದ್ಬಿಟ್ಟು ಅತಿ ಹೆಚ್ಚು ಎಕ್ಸಾಮಲ್ಲಿ ಆಲ್ಮೋಸ್ಟ್ ಎಲ್ಲ ಇದೇ ಕ್ವಶನ್ಗಳು ರಿಪೀಟ್ ಆಗಿದ್ದಾವೆ. ನೆಕ್ಸ್ಟ್ ಪೊಲೀಸ್ ಯಾವ್ಯಾವ ಎಕ್ಸಾಮ್ ಇದ್ದಾವೆ, ನೆಕ್ಸ್ಟ್ KSRP ಬಂದ್ಬಿಟ್ಟು, ನೆಕ್ಸ್ಟ್ DAR, ನೆಕ್ಸ್ಟ್ VAO, ಈ ಥರ ಸುಮಾರು ಎಕ್ಸಾಮ್ಸ್ಗೆ ಈ ಕ್ವಶನ್ಸ್ಗಳು ಭಾಳ ಇಂಪಾರ್ಟೆಂಟ್ ಆಗ್ತವೆ. ವಿಜ್ಞಾನದ ಕ್ವಶನ್ಸು ಯಾವ ಥರ ಅಂತಂದರೆ ಎಕ್ಸಾಮಲ್ಲಿ 20 ಪ್ರಶ್ನೆಗಿಂತ ಹೆಚ್ಚಿನದಾಗಿ ವಿಜ್ಞಾನದ ಒಂದು ಟಾಪಿಕ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಸೊ ಹಂಗಾಗಿ ಈ ಒಂದು ಟಾಪಿಕ್ ಮೇಲೆ ಇವತ್ತು ನಾನು ಕ್ವಶನ್ಸ್ ಮಾಡ್ತಾಯಿದ್ದೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊಂದು ಕಷ್ಟಪಟ್ಕೊಂಡು ನಾನು ಸ್ವಲ್ಪ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಒಂದೇ ಒಂದು ಲೈಕ್ ಕೊಡಿ, ಜಾಸ್ತಿ ವೀಡಿಯೋನ ಶೇರ್ ಮಾಡಿ. ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ನಿಮ್ಮ ಮೊದಲನೇ ಪ್ರಶ್ನೆ, ಭೂಮಿಗೆ ಅತ್ಯಂತ ಹತ್ತಿರವಿರುವ ನಕ್ಷತ್ರ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ಸಿರಿಯಸ್, ಆಪ್ಷನ್ ಬಿ ಸೂರ್ಯ, ಆಪ್ಷನ್ ಸಿ ಪ್ರಾಕ್ಸಿಮಾ ಸೆಂಟೌರಿ, ಆಪ್ಷನ್ ಡಿ ಅಪೊಲಾರಿಸ್. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಸೂರ್ಯ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಮಾನವನ ದೇಹದಲ್ಲಿರುವ ಅತಿ ದೊಡ್ಡ ಅಂಗ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ಯಕೃತ್, ಆಪ್ಷನ್ ಬಿ ಚರ್ಮ, ಆಪ್ಷನ್ ಸಿ ಮೆದುಳು, ಆಪ್ಷನ್ ಡಿ ಹೃದಯ. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಚರ್ಮ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಸೂರ್ಯನ ಬೆಳಕಿನಿಂದ ನಮಗೆ ಸಿಗುವ ವಿಟಮಿನ್ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಬಿ, ಆಪ್ಷನ್ ಸಿ ವಿಟಮಿನ್ ಸಿ, ಆಪ್ಷನ್ ಡಿ ವಿಟಮಿನ್ ಡಿ. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ವಿಟಮಿನ್ ಡಿ ಆಗಿರುತ್ತದೆ. ಫ್ರೆಂಡ್ಸ್, ಈ ಕ್ವಶನ್ನ ಎಕ್ಸಾಮಲ್ಲಿ ಅತಿ ಹೆಚ್ಚು ಬಾರಿ ಕೇಳಿದ್ದಾರೆ. ಈ ಪ್ರಶ್ನೆಯನ್ನು ಅಲ್ಲೇ ಎಲ್ಲ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ನಿಮ್ಮ ಮುಂದಿನ ಪ್ರಶ್ನೆ, ನೀರಿನ ರಾಸಾಯನಿಕ ಸೂತ್ರ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ CO2, ಆಪ್ಷನ್ ಬಿ H2O, ಆಪ್ಷನ್ ಸಿ NaCl, ಆಪ್ಷನ್ ಡಿ O2. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ H2O ಆಗಿರುತ್ತದೆ. ಫ್ರೆಂಡ್ಸ್, ಈ ಪ್ರಶ್ನೆ ಅತಿ ಹೆಚ್ಚು ಬಾರಿ ಕೇಳಿದ್ದಾರೆ, ಇದನ್ನು ನೋಟ್ ಮಾಡ್ಕೊಳ್ಳಿ. ನಿಮ್ಮ ಮುಂದಿನ ಪ್ರಶ್ನೆ, ಗುರುತ್ವಾಕರ್ಷಣೆಯ ನಿಯಮವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ಆಲ್ಬರ್ಟ್ ಐನ್ಸ್ಟೀನ್, ಆಪ್ಷನ್ ಬಿ ಸರ್ ಐಸಾಕ್ ನ್ಯೂಟನ್, ಆಪ್ಷನ್ ಸಿ ಗೆಲಿಲಿಯೋ ಗೆಲಿಲಿ, ಆಪ್ಷನ್ ಡಿ ನಿಕೋಲಾ ಟೆಸ್ಲಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಸರ್ ಐಸಾಕ್ ನ್ಯೂಟನ್ ಆಗಿರುತ್ತದೆ. ಫ್ರೆಂಡ್ಸ್, ಎಕ್ಸಾಮಲ್ಲಿ ನಿಯಮಗಳ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಹಂಗಾಗಿ ಇದು ಭಾಳ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಗಾಳಿಯಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಅನಿಲ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ಆಮ್ಲಜನಕ, ಆಪ್ಷನ್ ಬಿ ಸಾರಜನಕ, ಆಪ್ಷನ್ ಸಿ ಇಂಗಾಲದ ಡೈಆಕ್ಸೈಡ್, ಆಪ್ಷನ್ ಡಿ ಜಲಜನಕ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಸಾರಜನಕ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ಮೈಟೊಕಾಂಡ್ರಿಯಾ, ಆಪ್ಷನ್ ಬಿ ರೈಬೋಸೋಮು, ಆಪ್ಷನ್ ಸಿ ನ್ಯೂಕ್ಲಿಯಸ್, ಆಪ್ಷನ್ ಡಿ ಬಂದ್ಬಿಟ್ಟು ಲೈಸೋಸೋಮ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಮೈಟೊಕಾಂಡ್ರಿಯಾ ಆಗಿರುತ್ತದೆ. ಈ ಪ್ರಶ್ನೆಯನ್ನು ಅತಿ ಹೆಚ್ಚು ಬಾರಿ ಕೇಳಿದ್ದಾರೆ. ನಿಮ್ಮ ಮುಂದಿನ ಪ್ರಶ್ನೆ, ವಜ್ರವು ಯಾವ ಮೂಲ ವಸ್ತುವಿನ ಶುದ್ಧ ರೂಪವಾಗಿದೆ? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ಚಿನ್ನ, ಆಪ್ಷನ್ ಬಿ ಕಬ್ಬಿಣ, ಆಪ್ಷನ್ ಸಿ ಇಂಗಾಲ, ಆಪ್ಷನ್ ಡಿ ತಾಮ್ರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಇಂಗಾಲ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಧ್ವನಿಯ ತೀವ್ರತೆಯನ್ನು ಅಳೆಯುವ ಘಟಕ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ಹರ್ಟ್ಜ್, ಆಪ್ಷನ್ ಬಿ ಬಂದ್ಬಿಟ್ಟು ಡೆಸಿಬಲ್, ಆಪ್ಷನ್ ಸಿ ವ್ಯಾಟ್, ಆಪ್ಷನ್ ಡಿ ಜೂಲ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಡೆಸಿಬಲ್ ಆಗಿರುತ್ತದೆ. ಈ ಪ್ರಶ್ನೆಯನ್ನು ಅತಿ ಹೆಚ್ಚು ಬಾರಿ ಕೇಳಿದ್ದಾರೆ, ಇದನ್ನು ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಮುಂದಿನ ಪ್ರಶ್ನೆ, ರಕ್ತ ಕೆಂಪಾಗಲು ಕಾರಣವಾಗಿರುವ ಅಂಶ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ಪ್ಲಾಸ್ಮಾ, ಆಪ್ಷನ್ ಬಿ ಹಿಮೋಗ್ಲೋಬಿನ್, ಆಪ್ಷನ್ ಸಿ ಶ್ವೇತ ರಕ್ತ ಕಣಗಳು, ಆಪ್ಷನ್ ಡಿ
ಪ್ಲೇಟ್ಲೆಟ್ಸ್ಗಳು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಹಿಮೋಗ್ಲೋಬಿನ್ ಆಗಿರುತ್ತದೆ. ಸೊ ಫ್ರೆಂಡ್ಸ್, ಈ ಪ್ರಶ್ನೆಯನ್ನು ಅತಿ ಹೆಚ್ಚು ಬಾರಿ ಕೇಳಿದ್ದಾರೆ, ಇದನ್ನು ನೋಟ್ ಮಾಡ್ಕೊಂಡಿರ್ರಿ. ನಿಮ್ಮ ಮುಂದಿನ ಪ್ರಶ್ನೆ, ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ ಯಾವುದು? ನಿಮ್ಮ ಆಪ್ಷನ್ಸ್ಗಳು ಆಪ್ಷನ್ ಎ ಬಂದ್ಬಿಟ್ಟು ಶನಿ, ಆಪ್ಷನ್ ಬಿ ಭೂಮಿ, ಆಪ್ಷನ್ ಸಿ ಗುರು, ಆಪ್ಷನ್ ಡಿ ಮಂಗಳ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಗುರುಗ್ರಹ ಆಗಿರುತ್ತದೆ. ಈ ಫ್ರೆಂಡ್ಸ್, ಎಕ್ಸಾಮಲ್ಲಿ ಸೌರಮಂಡಲದ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ, ಅದು ಸ್ವಲ್ಪ ಕಾನ್ಸಂಟ್ರೇಷನಾಗಿ ನೋಡ್ಕೊಳ್ಳಿ, ಅದು ಫುಲ್ ಟಾಪಿಕ್ ನೀಟಾಗಿ ನೋಡ್ಕೊಂಡಿರ್ರಿ. ನಿಮ್ಮ ಮುಂದಿನ ಪ್ರಶ್ನೆ, ಎಲೆಗಳು ಹಸಿರಾಗಿರಲು ಕಾರಣವೇನು? ನಿಮ್ಮ ಆಪ್ಷನ್ಸ್ಗಳು ಆಪ್ಷನ್ ಎ ನೀರು, ಆಪ್ಷನ್ ಬಿ ಕ್ಲೋರೋಫಿಲ್, ಆಪ್ಷನ್ ಸಿ ಸೂರ್ಯನ ಬೆಳಕು, ಆಪ್ಷನ್ ಡಿ ಆಮ್ಲಜನಕ. ನಿಮ್ಮ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಕ್ಲೋರೋಫಿಲ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಸಾಮಾನ್ಯ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರುವ ಏಕೈಕ ಲೋಹ ಯಾವುದು? ನಿಮ್ಮ ಆಪ್ಷನ್ಸ್ಗಳು ಆಪ್ಷನ್ ಎ ತಾಮ್ರ, ಆಪ್ಷನ್ ಬಿ ಚಿನ್ನ, ಆಪ್ಷನ್ ಸಿ ಪಾದರಸ, ಆಪ್ಷನ್ ಡಿ ಅಲ್ಯೂಮಿನಿಯಂ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಪಾದರಸ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಭೂಮಿಗೆ ಅತ್ಯಂತ ಹತ್ತಿರವಿರುವ ನಕ್ಷತ್ರ ಯಾವುದು? ನಿಮ್ಮ ಆಪ್ಷನ್ಸ್ಗಳು ಆಪ್ಷನ್ ಎ ಬಂದ್ಬಿಟ್ಟು ಸೂರ್ಯ, ಆಪ್ಷನ್ ಬಿ ಸಿರಿಯಸ್, ಆಪ್ಷನ್ ಸಿ ಪ್ರಾಕ್ಸಿಮಾ ಸೆಂಚುರಿ, ಆಪ್ಷನ್ ಡಿ ಪೋಲ್ ಸ್ಟಾರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಸೂರ್ಯ ಆಗಿರುತ್ತದೆ. ಫ್ರೆಂಡ್ಸ್, ಪಕ್ಕ ವಾಯುಮಂಡಲದ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ ಅಂತ ನಾನು ಆವಾಗಲೇ ಹೇಳಿದ್ದೀನಿ, ಮತ್ತೆ ರಿಪೀಟ್ ಮಾಡಿದ್ದೀನಿ. ಭಾಳ ಇಂಪಾರ್ಟೆಂಟು, ಒಂದು ಕ್ವಶನು ಬಿಡಬೇಡ್ರಿ, ಹಂಗೆ ಓದ್ಕೊಳ್ರಿ. ನಿಮ್ಮ ಮುಂದಿನ ಪ್ರಶ್ನೆ, ಆಟೋಮೊಬೈಲ್ ಬ್ಯಾಟರಿಗಳಲ್ಲಿ ಬಳಸುವ ಆಮ್ಲ ಯಾವುದು? ನಿಮ್ಮ ಆಪ್ಷನ್ಸ್ಗಳು ಆಪ್ಷನ್ ಎ ಹೈಡ್ರೋಕ್ಲೋರಿಕ್ ಆಮ್ಲ, ಆಪ್ಷನ್ ಬಿ ಸಲ್ಫ್ಯೂರಿಕ್ ಆಮ್ಲ, ಆಪ್ಷನ್ ಸಿ ನೈಟ್ರಿಕ್ ಆಮ್ಲ, ಆಪ್ಷನ್ ಡಿ ಅಸಿಟಿಕ್ ಆಮ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಸಲ್ಫ್ಯೂರಿಕ್ ಆಮ್ಲ ಆಗಿರುತ್ತದೆ. ಫ್ರೆಂಡ್ಸ್, ಇದಂತೂ ಎಕ್ಸಾಮಿಗೆ ಭಾಳ ಕೇಳ್ತಾರೆ, ಯಾಕೆ ಅಂದರೆ ಇದು ಒಂದು ಸ್ವಲ್ಪ ಈಗ ಒಂದು ಸ್ವಲ್ಪ ಸೈನ್ಸಿಗೂ ಸಂಬಂಧಪಡಲ್ಲ, ಈ ಥರ ಒಂದು ಸ್ವಲ್ಪ 4G ಸೈನ್ಸಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದನ್ನು ಕೇಳ್ತಾರೆ, ನೋಟ್ ಮಾಡ್ಕೊಂಡಿರ್ರಿ. ನಿಮ್ಮ ಮುಂದಿನ ಪ್ರಶ್ನೆ, ಇನ್ಸುಲಿನ್ ಕೊರತೆಯಿಂದ ಮಾನವನಲ್ಲಿ ಯಾವ ರೋಗ ಬರುತ್ತದೆ? ನಿಮ್ಮ ಆಪ್ಷನ್ಸ್ಗಳು ಆಪ್ಷನ್ ಎ ಮಧುಮೇಹ, ಆಪ್ಷನ್ ಬಿ ರಕ್ತಹೀನತೆ, ಆಪ್ಷನ್ ಸಿ ಗಂಟಲವಾಳ, ಆಪ್ಷನ್ ಡಿ ಕಾಮಾಲೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಮಧುಮೇಹ ರೋಗ ಆಗಿರುತ್ತದೆ. ಫ್ರೆಂಡ್ಸ್, ಈ ಕ್ವಶನ್ನು ಒಂದು ಯಾವುದು ಅಂತಂದರೆ ಮಾನವನ ಹೃದಯದ ಬಗ್ಗೆ ಮತ್ತು ಸಪೋಸ್ ಮಾನವನ ದೇಹದ ಬಗ್ಗೆ ಒಂದು ಕ್ವಶನ್ ಕೇಳ್ತಾರೆ, ಇದನ್ನು ನೋಟ್ ಮಾಡ್ಕೊಂಡು ಇಟ್ಕೊಂಡಿರ್ರಿ. ನಿಮ್ಮ ಮುಂದಿನ ಪ್ರಶ್ನೆ, ಗಡಸು ನೀರನ್ನು ಮೆದು ಮಾಡಲು ಬಳಸುವ ವಸ್ತು ಯಾವುದು? ನಿಮ್ಮ ಆಪ್ಷನ್ಸ್ಗಳು ಆಪ್ಷನ್ ಎ ಅಡುಗೆ ಉಪ್ಪು, ಆಪ್ಷನ್ ಬಿ ವಾಷಿಂಗ್ ಸೋಡಾ, ಆಪ್ಷನ್ ಸಿ ಬಂದ್ಬಿಟ್ಟು ಅಡುಗೆ ಸೋಡಾ, ಆಪ್ಷನ್ ಡಿ ಬಂದ್ಬಿಟ್ಟು ಬ್ಲೀಚಿಂಗ್ ಪೌಡರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ವಾಷಿಂಗ್ ಸೋಡಾ ಆಗಿರುತ್ತದೆ. ಫ್ರೆಂಡ್ಸ್, ಈ ಕ್ವಶನ್ನ ಅಂದರೆ ಯಾವ ಥರ ಅಂತಂದರೆ ದೈನಂದಿನ ವಿಜ್ಞಾನದ ಟೈಪು ಅದರೊಳಗಡೆ ಬರುತ್ತೆ. ಈ ಥರ ಕ್ವಶನ್ಸು ಇನ್ನೂ ಭಾಳ ಮಾಡ್ತಾಯಿದ್ದೀನಿ. ಪ್ಲೀಸ್ ವಿಡಿಯೋ ಎಂಡ್ವರೆಗೂ ನೋಡಿ ಫ್ರೆಂಡ್ಸ್, ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಒಂದೇ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಯಾರ್ಯಾರು ನಿಮ್ಮ ಫ್ರೆಂಡ್ಸು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಾ ಇದ್ದಾರೆ, ಒಂದೇ ಒಂದು ಶೇರ್ ಮಾಡಿ. ನಾನೇ ನಿಮ್ಮ ಹತ್ರ ದುಡ್ಡು ಕೇಳಲ್ಲ, ಏನೂ ಕೇಳಲ್ಲ, ಜಸ್ಟ್ ಒಂದು ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮುಂದಿನ ಪ್ರಶ್ನೆ, ಒಣ ಮಂಜುಗಡ್ಡೆ ಎಂದರೆ ಏನು? ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಹೆಪ್ಪುಗಟ್ಟಿದ ನೀರು, ಆಪ್ಷನ್ ಬಿ ಘನ ಇಂಗಾಲದ ಡೈಆಕ್ಸೈಡ್, ಆಪ್ಷನ್ ಸಿ ದ್ರವ ಸಾರಜನಕ, ಆಪ್ಷನ್ ಡಿ ಬಂದ್ಬಿಟ್ಟು ಘನ ಹೈಡ್ರೋಜನ್ ಆಗಿರುತ್ತದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಘನ ಇಂಗಾಲದ ಡೈಆಕ್ಸೈಡ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಬೆಂಕಿಯನ್ನು ನಂದಿಸಲು ಬಳಸುವ ಅನಿಲ ಯಾವುದು? ನಿಮ್ಮ ಆಪ್ಷನ್ಸ್ಗಳು ಆಪ್ಷನ್ ಎ ಆಮ್ಲಜನಕ, ಆಪ್ಷನ್ ಬಿ ಹೈಡ್ರೋಜನ್, ಆಪ್ಷನ್ ಸಿ ಇಂಗಾಲದ ಡೈಆಕ್ಸೈಡ್, ಆಪ್ಷನ್ ಡಿ ಹೀಲಿಯಂ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಇಂಗಾಲದ ಡೈಆಕ್ಸೈಡ್ ಆಗಿರುತ್ತದೆ.
ಫ್ರೆಂಡ್ಸ್, ಈ ಕ್ವಶನ್ನು ದೈನಂದಿನ ವಿಜ್ಞಾನಕ್ಕೆ ಸಂಬಂಧಿಸುತ್ತದೆ. ಇದೇ ರೀತಿ ದೈನಂದಿನ ವಿಜ್ಞಾನದ ಪ್ರಶ್ನೆಗಳನ್ನ ಮುಂದೆ ಕೊಡ್ತಾ ಇರ್ತೀನಿ. ಹಂಗೆ ವಿಡಿಯೋ ಎಂಡ್ವರೆಗೂ ಹಂಗೆ ಅದೇ ಥರ ವಾಚ್ ಮಾಡಿ ಫ್ರೆಂಡ್ಸ್. ಇದೇ ಥರ ನಿಮ್ಮ ಮುಂದಿನ ಪ್ರಶ್ನೆ, ವಂಶವಾಹಿನಿಯ ಮೂಲ ಘಟಕ ಯಾವುದು? ನಿಮ್ಮ ಆಪ್ಷನ್ಸ್ಗಳು, ನಿಮ್ಮ ಆಪ್ಷನ್ ಎ RNA, ಆಪ್ಷನ್ ಬಿ DNA, ಆಪ್ಷನ್ ಸಿ ಜಿನ್, ಆಪ್ಷನ್ ಡಿ ಬಂದ್ಬಿಟ್ಟು ಕ್ರೋಮೋಸೋಮ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಜಿನ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಬೆಳಕಿನ ವೇಗ ಸೆಕೆಂಡಿಗೆ ಸುಮಾರು ಅಥವಾ ಎಷ್ಟು ಕಿಲೋಮೀಟರ್ ಇರುತ್ತದೆ? ನಿಮ್ಮ ಆಪ್ಷನ್ಸ್ಗಳು, ಆಪ್ಷನ್ ಎ 1,00,000 ಚದುರ ಕಿಲೋಮೀಟರ್, ಆಪ್ಷನ್ ಬಿ 3,00,000 ಚದುರ ಕಿಲೋಮೀಟರ್, ಆಪ್ಷನ್ ಸಿ ಬಂದ್ಬಿಟ್ಟು 5,00,000 ಚದುರ ಕಿಲೋಮೀಟರ್, ಆಪ್ಷನ್ ಡಿ ಬಂದ್ಬಿಟ್ಟು 10,00,000 ಚದುರ ಕಿಲೋಮೀಟರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ 3,00,000 ಚದುರ ಕಿಲೋಮೀಟರ್ ಆಗಿರುತ್ತದೆ. ಫ್ರೆಂಡ್ಸ್, ಬೆಳಕಿನ ಟಾಪಿಕ್ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ. ನಾನು ಓಲ್ಡ್ ಕ್ವಶನ್ಸ್ ಎಲ್ಲ ರೆಫರ್ ಮಾಡಿಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಹಾಗಾಗಿ ಒಂದು ಬೆಳಕು ಚಾಪ್ಟರ್ ಏನಿದೆ ನಮ್ಮ ಸೈನ್ಸಲ್ಲಿ ಬಂದ್ಬಿಟ್ಟು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದು ಕ್ವಶನ್ ನಿಮಗೆ ಬಂದೇ ಬರುತ್ತೆ. ನಿಮ್ಮ ಮುಂದಿನ ಪ್ರಶ್ನೆ, ಮಾನವನ ದೇಹದ ಸಾಮಾನ್ಯ ಉಷ್ಣತೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ? ನಿಮ್ಮ ಆಪ್ಷನ್ಸ್ಗಳು, ಆಪ್ಷನ್ ಎ 32 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಬಿ ಬಂದ್ಬಿಟ್ಟು 37 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಸಿ ಎಷ್ಟು ಅಂದರೆ 42 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಡಿ 98.6 ಡಿಗ್ರಿ ಸೆಲ್ಸಿಯಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ 37 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತದೆ. ಉಷ್ಣಾಂಶದ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ಚಾಪ್ಟರ್ಗಳ್ನ ಯಾರೂ ಮಿಸ್ ಮಾಡ್ಕೋಬೇಡಿ. ನಿಮ್ಮ ಮುಂದಿನ ಪ್ರಶ್ನೆ, ವಿದ್ಯುತ್ ಪ್ರವಾಹವನ್ನು ಅಳೆಯುವ ಸಾಧನ ಯಾವುದು? ನಿಮ್ಮ ಆಯ್ಕೆಗಳು, ಆಪ್ಷನ್ ಎ ವೋಲ್ಟ್ ಮೀಟರ್, ಆಪ್ಷನ್ ಬಿ ಅಮ್ಮೀಟರ್, ಆಪ್ಷನ್ ಸಿ ಗ್ವಾಲ್ವನೋಮೀಟರ್, ಆಪ್ಷನ್ ಡಿ ಬಾರೋಮೀಟರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಅಮ್ಮೀಟರ್ ಆಗಿರುತ್ತದೆ. ಫ್ರೆಂಡ್ಸ್, ಮೀಟರ್ಗಳ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಫ್ರೆಂಡ್ಸ್, ದಯವಿಟ್ಟು ಇದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ. ನಿಮ್ಮ ಮುಂದಿನ ಪ್ರಶ್ನೆ, ನಗಿಸುವ ಅನಿಲ ಎಂದು ಯಾವ ಅನಿಲವನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು, ಆಪ್ಷನ್ ಎ ಬಂದ್ಬಿಟ್ಟು ನೈಟ್ರಸ್ ಆಕ್ಸೈಡ್, ಆಪ್ಷನ್ ಬಿ ಕಾರ್ಬನ್ ಮಾನಾಕ್ಸೈಡ್, ಆಪ್ಷನ್ ಸಿ ಸಲ್ಫರ್ ಡೈಆಕ್ಸೈಡ್, ಆಪ್ಷನ್ ಡಿ ಮೀಥೇನ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ನೈಟ್ರಸ್ ಆಕ್ಸೈಡ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಆಲೂಗಡ್ಡೆಯು ಸಸ್ಯದ ಯಾವ ಭಾಗವಾಗಿದೆ? ನಿಮ್ಮ ಆಪ್ಷನ್ಸ್ಗಳು, ಆಪ್ಷನ್ ಎ ಬೇರು, ಆಪ್ಷನ್ ಬಿ ಕಾಂಡ, ಆಪ್ಷನ್ ಸಿ ಎಲೆ, ಆಪ್ಷನ್ ಡಿ ಹಣ್ಣು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಕಾಂಡ ಆಗಿರುತ್ತದೆ. ಫ್ರೆಂಡ್ಸ್, ಅಂದರೆ ಬಂದ್ಬಿಟ್ಟು ಸಸ್ಯಗಳ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ, ಅದನ್ನ ಒಂದು ಸ್ವಲ್ಪ ನೋಡ್ಕೊಳ್ಳಿ. ನಿಮ್ಮ ಮುಂದಿನ ಪ್ರಶ್ನೆ, ಓಝೋನ್ ಪದರವು ನಮ್ಮನ್ನು ಯಾವ ಕಿರಣಗಳಿಂದ ರಕ್ಷಿಸುತ್ತದೆ? ನಿಮ್ಮ ಆಪ್ಷನ್ಸ್ಗಳು, ಆಪ್ಷನ್ ಎ ಕ್ಷಕಿರಣಗಳು, ಆಪ್ಷನ್ ಬಿ ನೇರಳಾತೀತ ಕಿರಣಗಳು, ಆಪ್ಷನ್ ಸಿ ಇನ್ಫ್ರಾರೆಡ್ ಕಿರಣಗಳು, ಆಪ್ಷನ್ ಡಿ ಬಂದ್ಬಿಟ್ಟು ಗಾಮಾ ಕಿರಣಗಳು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ನೇರಳಾತೀತ ಕಿರಣಗಳು ಆಗಿರುತ್ತದೆ. ಫ್ರೆಂಡ್ಸ್, ಓಝೋನ್ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ ಅಂತ ನಾನು ಆವಾಗಲೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಓಝೋನ್ ಬಗ್ಗೆ ಭಾರತದ ಅಂತೀನಿ ವಾಯುಮಂಡಲದ ಬಗ್ಗೆ ಒಂದು ಕ್ವಶನ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸೌರಮಂಡಲದ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ವಿಜ್ಞಾನಕ್ಕೆ ಸಂಬಂಧಿಸಿದ 50ಕ್ಕೂ ಅಧಿಕ ಪ್ರಶ್ನೆಗಳನ್ನ ನಾನು ಇವತ್ತು ಅನಾಲಿಸಿಸ್ ಮಾಡಿದ್ದೀನಿ. ಮತ್ತು ಅದರೊಳಗೆ ಬೇಸಿಕ್ ಸೈನ್ಸು ಐತೆ. ನಿಮಗೆ ಯಾವ ಥರ ಬೇಕು ಅಂತ ಹೇಳಿದ್ರೆ ಆ ಥರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಎಲ್ಲ ಎಕ್ಸಾಮಲ್ಲೂ 20ಕ್ಕಿಂತ ಜಾಸ್ತಿ ಕ್ವಶನ್ನು ವಿಜ್ಞಾನದ ಮೇಲೆ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ಈಗ ಮೊನ್ನೆ ಪೊಲೀಸ್ ಎಕ್ಸಾಮ್ ಆಗಿತ್ತಲ್ಲ, ಅದರಲ್ಲೂ 20ಕ್ಕಿಂತ ಜಾಸ್ತಿಯ ಅಂದರೆ ವಿಜ್ಞಾನದ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಅಪ್ಕಮಿಂಗ್ ಬಂದ್ಬಿಟ್ಟು DAR, KSRP, ನೆಕ್ಸ್ಟ್ ಬಂದ್ಬಿಟ್ಟು VAO ಎಕ್ಸಾಮ್ ಇದಾವಲ್ಲ, ಅವಕ್ಕೆಲ್ಲ 20ಕ್ಕಿಂತ ಜಾಸ್ತಿ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ವಿಜ್ಞಾನದ ಮೇಲೆ ನಾನು ಜಾಸ್ತಿ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಫ್ರೆಂಡ್ಸ್, ನಾನು ನಿಮ್ಮನ್ನು ಇನ್ನೇನೂ ಕೇಳಲ್ಲ, ಪ್ಲೀಸ್ ಇಷ್ಟೊಂದು ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಜಸ್ಟ್ ಒಂದೇ ಒಂದು ಸಬ್ಸ್ಕ್ರೈಬು, ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ನನ್ನ ಯೂಟ್ಯೂಬ್ ಚಾನಲ್ನ ವಿಡಿಯೋನ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಯಾಕೆಂದರೆ ಒಂದು ಲೈಕಿಂದ ನಮಗೊಂದು ಮೋಟಿವೇಶನ್ ಸಿಗುತ್ತೆ. ಹೊಸ್ದಾಗಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನಾದ್ರು ನಾನು ಏನೋ ವಿಷಯ ತಿಳಿಸ್ಬೇಕು ಅನ್ನೋದೊಂದು ನನಗೆ ಒಂದು ಇಂಟ್ರೆಸ್ಟ್ ಬರುತ್ತೆ. ಸೊ ಹಂಗಾಗಿ ಒಂದೇ ಒಂದು ಲೈಕ್ ಮಾಡಿ.
ನಾನು ನೆಕ್ಸ್ಟ್ ಬಂದ್ಬಿಟ್ಟು ಇವಾಗೇನು ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ, ಇದರಲ್ಲಿ ಏನಾದರೂ ನಾನು ತಪ್ಪಾಗಿ ಮಾತಾಡಿದರೆ, ಸಪೋಸ್ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ದರೆ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾಕೆ ಕಮೆಂಟ್ ಬಾಕ್ಸ್ ಇರೋದೇ ಅದಕ್ಕೆ ಅಂತಲೇ ತಾನೇ ಇರೋದು ಅಂದರೆ ಕಮೆಂಟ್ ಬಾಕ್ಸು. ಹಂಗಾಗಿ ಅದರಲ್ಲೆಲ್ಲ ನೀವು ಅಪ್ಲೋಡ್ ಮಾಡಿರಿ. ಮತ್ತು ಇನ್ನೊಂದು, ಯಾವ ವಿಷಯದ ಮೇಲೆ ನಾನು ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ ಆ ಸಬ್ಜೆಕ್ಟ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅದೇ ಥರ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಒಟ್ಟಿನಾಗ ನಿಮಗೆ ಅನುಕೂಲ ಆಗಬೇಕು, ಇಷ್ಟೇ ನನ್ನ ಉದ್ದೇಶ. ಸೊ ಫ್ರೆಂಡ್ಸ್, ಇಷ್ಟು ಹೇಳ್ತಾ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ.